ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಈಗಾಗಲೇ ನೋಡಿರುವ ಹಾಗೆ ನಾನಿವತ್ತು ಕಲರ್ಫುಲ್ ಆದಂತಹ ದೋಸೆಯನ್ನು ಮಾಡ್ತಾ ಇದ್ದೇನೆ. ಕಲರ್ಫುಲ್ ಮಾತ್ರವೇ ಅಲ್ಲ, ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೂ ದಿಢೀರಾಗಿ ಕೂಡ ಮಾಡಿಕೊಳ್ಳಬಹುದು. ಬನ್ನಿ, ಪಾಲಕ್ ನೀರು ದೋಸೆಯನ್ನು ನಾನು ಹೇಗೆ ಮಾಡ್ತಾ ಇದ್ದೇನೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಪಾಲಕ್ ಸೊಪ್ಪನ್ನು ಸ್ವಲ್ಪ ಬೇಯಿಸಿಕೊಳ್ಳಬೇಕು, ಅಥವಾ ಬಿಸಿ ನೀರಿಗೆ ಪಾಲಕ್ ಸೊಪ್ಪನ್ನು ಹಾಕಿ ಒಂದು 10 ನಿಮಿಷ ಇಟ್ಟರೂ ಸಾಕಾಗ್ತದೆ. ನಂತರ ಒಂದು ಮಿಕ್ಸಿ ಜಾರಿಗೆ 2 ಕಪ್ ಆಗುವಷ್ಟು ಅಕ್ಕಿ, ನೆನೆಸಿದ ಅಕ್ಕಿ, ನಂತರ ನಾವು ಈಗಾಗಲೇ ಬೇಯಿಸಿರುವಂಥ ಈ ಪಾಲಕ್ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಬೇಯಿಸಿರುವ ನೀರನ್ನು ಕೂಡ ನಾವು ರುಬ್ಬುವಾಗ ಉಪಯೋಗಿಸಿಕೊಳ್ಳಬಹುದು. ಮೊದಲಿಗೆ ಹಾಗೆ ರುಬ್ಬಿ ನಂತರ ನಾನು ಬೇಕಾದಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಜೊತೆಗೆ ಒಂದು ಹಸಿಮೆಣಸು ಹಾಗೂ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್. ಪಾಲಕ್ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಎಲ್ಲ ತರಹದ ವಿಟಮಿನ್ಸ್ ಹಾಗೂ ಐರನ್ ಅಂಶ ಕೂಡ ಇದೆ. ಅಕ್ಕಿಯನ್ನು 2-3 ಗಂಟೆಗಳ ಕಾಲ ನೆನೆ ಹಾಕಿ ನಂತರ ಈ ರೀತಿಯಾಗಿ ರುಬ್ಬಿಕೊಂಡ್ರೆ ಆಯಿತು. ತುಂಬಾ ಸುಲಭ ಇದನ್ನು ಮಾಡುವಂಥದ್ದು, ದಿಢೀರಾಗಿ ಮಾಡಿಕೊಳ್ಳಬಹುದು. ಈಗ ದೋಸೆ ಹಿಟ್ಟು ರೆಡಿ ಆಯಿತು. ನಾನು ಬೇಯಿಸಿರುವ ನೀರನ್ನೇ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕಿ ಈ ರೀತಿಯಾಗಿ ಉಪಯೋಗಿಸಿಕೊಳ್ತಾ ಇದ್ದೇನೆ. ನೀರು ದೋಸೆಯ ಹದಕ್ಕೆ ಈ ದೋಸೆ ಹಿಟ್ಟನ್ನು ಮಾಡಿಕೊಳ್ತಾ ಇದ್ದೇನೆ. ಒಮ್ಮೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನೀಗ ಕಾವಲಿಗೆಯನ್ನು ಬಿಸಿಯಾಗಲು ಇಡೋಣ. ಕಾವಲಿಗೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ದೋಸೆಯನ್ನು ಹುರಿದುಕೊಳ್ಳುವ. ಚೆನ್ನಾಗಿ ಬೇಯ್ತಾ ಉಂಟು. ಕಲರ್ ನೋಡಿ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ತುಂಬ ಮೃದುವಾಗಿ ಕೂಡ ಬರ್ತದೆ. ಇದು ಸಲೀಸಾಗಿ ಕೂಡ ಕಾವಲಿಗೆಯಿಂದ ತೆಗೆಯಲು ಬರ್ತಾ ಉಂಟು ನೋಡಿ. ಮಗುಚಿ ಬೇಕಿದ್ರೆ ಹಾಕಿಕೊಳ್ಬೋದು. ಯೂಶ್ವಲಿ ನೀರು ದೋಸೆಯನ್ನು ಮಗುಚಿ ಹಾಕುವುದಿಲ್ಲ, ಬೇಕಿದ್ರೆ ನಮ್ಮ ಇಷ್ಟದಂತೆ ನಾವು ಹಾಕಿಕೊಳ್ಬೋದು. ಕಾವಲಿಗೆಗೆ ಈ ರೀತಿಯಾಗಿ ಎಣ್ಣೆಯನ್ನು ಸವರಿ ನಂತರ ನಾನು ದೋಸೆಯನ್ನು ಹೊಯ್ದುಕೊಳ್ತಾ ಇದ್ದೇನೆ. ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾನಿಲ್ಲಿ ಎಳ್ಳೆಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇನೆ ಕಾವಲಿಗೆಗೆ. ತೆಂಗಿನ ಎಣ್ಣೆ ಅಥವಾ ಯಾವುದೇ ತರಹದ ಎಣ್ಣೆಯನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು. ಇನ್ನೊಂದು ದೋಸೆಯನ್ನು ಹೊಯ್ದುಕೊಳ್ಳುವ. ಪಾಲಕ್ ನೀರು ದೋಸೆ ರೆಡಿಯಾಗಿದೆ. ಯಾವುದೇ ತರಹದ ಚಟ್ನಿ ಅಥವಾ ಸಾಂಬಾರೊಂದಿಗೆ ಸರ್ವ್ ಮಾಡ್ಬೋದು. ಪಾಲಕ್ ನೀರು ದೋಸೆ ಟೇಸ್ಟ್ ಮಾಡಿ ನೋಡುವ ಹೇಗಾಗಿದೆ ಅಂತ. ಮೊದಲಿಗೆ ಚಟ್ನಿಯೊಂದಿಗೆ ಟೇಸ್ಟ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಸಾಂಬಾರೊಂದಿಗೆ ಟೇಸ್ಟ್ ಮಾಡ್ತಾ ಇದ್ದೇನೆ. ದಿಢೀರಾಗಿ ಮಾಡಿಕೊಳ್ಬೋದು. ಅಕ್ಕಿ ಒಂದು 2-3 ಗಂಟೆ ನೆನೆ ಹಾಕಿದರೆ ಸಾಕಾಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.
ಬಿಸಿ ಬಿಸಿ ಪಾಲಕ್ ನೀರು ದೋಸೆ ರೆಡಿ. ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಒಳಗಡೆ ಸಾಫ್ಟಾಗಿದೆ, ಹೊರಗಡೆ ಕ್ರಿಸ್ಪಿಯಾಗಿದ್ದರೂ ಒಳಗಡೆ ಸಾಫ್ಟಾಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.